ಹೆಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಆಶಿಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ ಗುರು? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಸುತ್ತಮುತ್ತ ನೋಡ್ಬೋದು, ಕಂಪ್ಲೀಟ್ ಗ್ರೀನರಿ ಗುರು. ಎಲ್ಲಿಗೆ ಬಂದಿದ್ದೀನಿ ಅಂತ ಅಂದರೆ ನಮ್ಮ ಚಿಕ್ಕಮಂಗ್ಳೂರಿಗೆ ಬಂದಿದ್ದೀನಿ. ಸೊ ಇಲ್ಲಿ ಒಂದು ಸ್ವಲ್ಪ ಕಾರ್ಯಕ್ರಮಗಳಿತ್ತು, ಸೊ ಅದಕ್ಕೆ ಚಿಕ್ಕಮಂಗ್ಳೂರಿಗೆ ಬಂದೆ. ಇವಾಗ ನಾನು ಯಾವ ರೆಸಾರ್ಟಲ್ಲಿ ಸ್ಟೇ ಆಗಿದ್ದೀನಿ ಆ ರೆಸಾರ್ಟದ್ದು ಒಂದು ಬ್ಲಾಗ್ ಮಾಡೋಣ ಅಂದ್ಬಿಟ್ಟು. ಸೊ ಹೋದ ವರ್ಷನೂ ಮೇ ಅಲ್ಲಿ ಬಂದಿರೋದು. ಸೊ ಅದೊಂದು ಬ್ಲಾಗ್ ಹಾಕಿದ್ದೆ. ಸೊ ಇವಾಗಲೂ ಬಂದೆ. ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರು, ಬ್ರೋ ಅದರದ್ದೊಂದು ಬ್ಲಾಗ್ ಹಾಕಿ ಆ ರೆಸಾರ್ಟ್ದು ಅಂದ್ಬಿಟ್ಟು. ಸೊ ಅದಕ್ಕೆ ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನನ್ನ ಚಾನಲ್ ಇನ್ನೂ ಯಾರೋ ಸಬ್ಸ್ಕ್ರೈಬ್ ಆಗಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ನೋಡ್ಬೋದು ಕಂಪ್ಲೀಟ್ ಗ್ರೀನರಿ ನಮ್ಮ ಚಿಕ್ಕಮಂಗ್ಳೂರು. ಸೊ ಇದ್ರ ಹಿಂಭಾಗ ಕಾಣಿಸ್ತಿದೆಯಲ್ಲ, ಅದೇ ನಮ್ಮ ರೆಸಾರ್ಟ್. ಅದರ ಫುಲ್ ಡೀಟೇಲ್ ಇವಾಗ ಕೊಡ್ತೀನಿ. ನನ್ನ ಫ್ರೆಂಡ್ ಅಲ್ಲಿದ್ದಾನೆ. ಸೊ ಕಂಪ್ಲೀಟ್ ಗ್ರೀನರಿ ಗುರು. ಇಂಥ ಗ್ರೀನರಿಯಲ್ಲಿ ಒಳ್ಳೆ ಸ್ಟೇ, ಅಂದರೆ ವರ್ಡ್ಸ್ ಇಲ್ಲ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೇಗೆ ಇದೆ ಅಂದ್ಬಿಟ್ಟು. ಸೊ ನನಗೆ ಈ ಜಾಗದ ಮೇಲೆ ಸಿಕ್ಕಾಪಟ್ಟೆ ಫಿದಾ ಆಗಿಬಿಟ್ಟಿದ್ದೀನಿ. ಸೊ ಬನ್ನಿ, ಇನ್ನೇನಕ್ಕೆ ತಡ, ಡೈರೆಕ್ಟಾಗಿ ನಮ್ಮ ರೆಸಾರ್ಟಿನ ಟೂರ್ ತೋರಿಸ್ತೀನಿ. ಸೊ ಇದೇ ಎಂಟ್ರೆನ್ಸ್ ನಮ್ಮ ರೆಸಾರ್ಟದು. ಸೊ ರೆಸಾರ್ಟ್ ಹೆಸರು ಬಂದು ವಸ್ತಾರೆ ಹೋಮ್ ಸ್ಟೇ ಆ್ಯಂಡ್ ರೆಸಾರ್ಟ್. ಸೊ ನೋಡ್ಬೋದು, ಇವ್ರದ್ದು ಲಿಂಕು, ವೆಬ್ಸೈಟು, ವಾಟ್ಸಪ್ ನಂಬರು ಪ್ರತಿಯೊಂದು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದು ಡಿಸ್ಟೆನ್ಸ್ ಎಷ್ಟಾಗುತ್ತೆ ಅಂತ ಅಂದರೆ, ನಮ್ಮ ಚಿಕ್ಕಮಂಗ್ಳೂರು ಬಸ್ ಸ್ಟಾಪಿಂದ ಈ ರೆಸಾರ್ಟಿಗೆ ಅರೌಂಡ್ 14 ಕಿಲೋಮೀಟರ್ಸ್ ಆಗುತ್ತೆ ಗುರು. ಅಂದರೆ ಲೈಕ್ 14 ಕಿಲೋಮೀಟರ್ಸ್ ನೀವು ಟ್ರಾವೆಲ್ ಮಾಡೋದು ವರ್ತು, ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಅಂಥ ಜಾಗ ಇದು. ನೋಡ್ಬೋದು ನೋಡಿ, ಕಂಪ್ಲೀಟಾಗಿ ಗ್ರೀನರಿ ಇದೆ. ಲೈಕ್ ಇಂಥ ಜಾಗ ಎಲ್ಲೂ ಸಿಗಲ್ಲ. ಮತ್ತು ಇದು ಬಿಟ್ಟು ಇನ್ನೊಂದು ವ್ಯೂ ಇದೆ ಒಳಗಡೆ, ವ್ಯೂ ಪಾಯಿಂಟ್ ಬ್ಯೂಟಿಫುಲ್ ಆಗಿದೆ. ಅಂದರೆ ಲೈಕ್ ನಾನು ಹೇಳ್ತೀನಿ ರೀ, ಹೋಗ್ತಾ ತೋರಿಸ್ತೀನಿ. ಸೊ ವಸ್ತಾರೆ ಹೋಮ್ ಸ್ಟೇ ಆ್ಯಂಡ್ ರೆಸಾರ್ಟ್. ಸೊ ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಪ್ರತಿಯೊಂದು ನನ್ನ ಬ್ಲಾಗ್, ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇದೇ ಎಂಟ್ರೆನ್ಸು. ಸೊ ಕಂಪ್ಲೀಟಾಗಿ ಗ್ರೀನರಿ ಇದೆ ಗುರು. ಟೋಟಲ್ ಎಷ್ಟು ಕಾಟೇಜ್ ಇದೆ ಅಂದ್ಬಿಟ್ಟು ನಾನು ತೋರಿಸ್ತೀನಿ. ನೋಡ್ಬೋದು, ಆ ಜಾಗ ಡೈನಿಂಗ್ ಜಾಗ ಬ್ಯೂಟಿಫುಲ್. ಅದಂತೂ ಒಳ್ಳೆ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ ಡೈನಿಂಗ್ ಜಾಗ. ಅಂದರೆ ಲೈಕ್ ನೀವು ರೆಸಾರ್ಟ್ ಒಳಗಡೆ ಬರ್ತಾ ಇದ್ದಂಗೆ ನಿಮಗೆ ಪಾರ್ಕಿಂಗ್ ಫೆಸಿಲಿಟೀಸ್ ಪ್ರತಿಯೊಂದು ಇದೆ. ಆ ಕಡೆ ಒಂದು ಲೈಕ್ 2 ಕಾಟೇಜ್ ಇದೆ. ಸೊ ರೈಟ್ ಸೈಡು ಅಷ್ಟೇ, ಅಲ್ಲೊಂದು ಕಾಟೇಜ್ ಇದೆ. ಸೊ ನಮ್ಮ ಡೈನಿಂಗ್ ಏರಿಯಾಗೆ ಹೋಗೋಣ ಅಂತ ಅಂದರೆ ಈ ಥರ ಜಾಗ ಇದೆ. ಸೊ ಈ ಥರ ಹಟ್ ಥರ ಕಟ್ಟಿದ್ದಾರೆ ಇವರು. ಒಳ್ಳೆ ವ್ಯೂ ಇದು. ಹೋಗೋಣ. ಸೊ ಫಸ್ಟ್ ನಿಮಗೆ ಬೇಸ್ಮೆಂಟಿಂದ ಬರ್ತೀನಿ ನೋಡಿ. ಬೇಸ್ಮೆಂಟಲ್ಲಿ ಹೋಗಂಗಿದ್ರೆ ಸೊ ಈ ಥರ ಸೀಟಿಂಗ್ ಅರೇಂಜ್ಮೆಂಟ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲೊಂದು ಫ್ಯಾಮಿಲಿ, ಅಲ್ಲೊಂದು ಫ್ಯಾಮಿಲಿ, ಲೈಕ್ ಆರಾಮಾಗಿ ಕೂತ್ಕೋಬೋದು. ಸೊ ಬಾರ್ಬಿಕ್ಯೂ ಎಲ್ಲ ಮಾಡ್ಕೊಳಂಗಿದ್ರೆ ಸೊ ಇಲ್ಲಿದೆ. ಫೈರ್ ಕ್ಯಾಂಪು ಇಲ್ಲೂ ಹಾಕ್ತಾರೆ ಫೈರ್ ಕ್ಯಾಂಪು. ಸೊ ಅಲ್ಲೊಂದು ಸ್ಪಾಟ್ ಇದೆ, ಅದನ್ನು ತೋರಿಸ್ತೀನಿ ನಾನು. ಸೊ ಇಲ್ಲಿ ಲೈಕ್ ಹ್ಯಾಂಡ್ ವಾಶ್ಗೆಲ್ಲ ಜಾಗ ಇದೆ. ಸೊ ಬ್ಯೂಟಿಫುಲ್ ಗುರು. ಲೈಕ್ ಆ ಕಡೆ ಈ ಕಡೆ ಗ್ರೀನರಿಗೂ ಮಧ್ಯದಲ್ಲಿ ಮಿರರಿಗೂ ಬ್ಯೂಟಿಫುಲ್ ಆಗಿದೆ. ಅಂದರೆ ಲೈಕ್ ಸೀಟಿಂಗ್ ಅರೇಂಜ್ಮೆಂಟ್ಸ್ ಆಗಲಿ ಪ್ರತಿಯೊಂದು ಗುರು ಇವರು ನೋಡ್ಕೊಂಡು ಮಾಡಿದ್ದಾರೆ. ಸೊ ಬ್ಯೂಟಿಫುಲ್. ಅಂದರೆ ಲೈಕ್ ಇವ್ರ ಪ್ರಾಪರ್ಟಿ ಇದೆಯಲ್ಲ, ಆ ಪ್ರಾಪರ್ಟಿ ತುಂಬ ಲೈಕ್ ಯೂಸ್ ಮಾಡ್ಕೊಂಡು ಒಳ್ಳೆ ವ್ಯೂ ಅಲ್ಲಿ ಕೊಟ್ಟಿದ್ದಾರೆ. ಬಿಕಾಸ್ ನಾವು ಬೆಂಗಳೂರಲ್ಲಿ ನಾನು ಇಂಥ ಪ್ರಾಪರ್ಟೀಸ್ ಎಲ್ಲೂ ನೋಡಿಲ್ಲ, ಲೈಕ್ ನೋಡೋಕ್ಕೂ ಚಾನ್ಸ್ ಇಲ್ಲ. ಸೊ ನೋಡ್ಬೋದು ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿ ಕಟ್ಟಿದ್ದಾರೆ. ಲೈಕ್ ಕೆಳಗಡೆ ಒಂದು ಡೈನಿಂಗ್ ಸ್ಪೇಸ್ ಇದೆ. ಸೊ ಇಂಥ ಪಾತ್ವೇಯಲ್ಲಿ ನಡ್ಕೊಂಡ್ಬಂದಾಗ ಲೈಕ್ ಫುಡ್ ಆಗಲಿ ಯಾವುದಾಗಲಿ ಬ್ಯೂಟಿಫುಲ್ ಆಗಿ ತಿನ್ಬೋದು. ಸೊ ಕಾಟೇಜು ಅಷ್ಟೇ, ನಾನು ಆಲ್ರೆಡಿ ಹೇಳ್ದಂಗೆ ಇಲ್ಲೊಂದು ಕಾಟೇಜ್, ಅಲ್ಲೊಂದು ಕಾಟೇಜ್ ಆ್ಯಂಡ್ ಅಲ್ಲೊಂದು ಕಾಟೇಜ್ 4 ಕಾಟೇಜ್ ಇದೆ. ಸೊ ಇವಾಗ ಮೇಲೆ ಹೋಗೋಣ. ಮೇಲೆ ಹೋಗಿ ವ್ಯೂ ತೋರಿಸ್ತೀನಿ ನೋಡಿ. ಮೇಲೆ ಹೋಗ್ತಾ ಇದ್ದಂಗೆ ನಾವಿಲ್ಲೇ ಪ್ರಿಫರ್ ಮಾಡೋದು ಗುರು ಊಟ ಮಾಡೋಕ್ಕೆ. ಲೈಕ್ ಅಂದರೆ ಅಷ್ಟೊಂದು ಬ್ಯೂಟಿಫುಲ್ ಆಗಿರುತ್ತೆ ಇಲ್ಲಿಂದ ವ್ಯೂ ನೋಡೋದಕ್ಕೆ. ಸೊ ನಾನು ತೋರಿಸ್ತೀನಿ ರಿವ್ಯೂ, ಈಗಲೇ ಸ್ಟಾರ್ಟಿಂಗಲ್ಲೇ ತೋರಿಸಲ್ಲ. ಸೊ ಈ ಥರ ಸೀಟಿಂಗ್ ಅರೇಂಜ್ಮೆಂಟ್ಸ್ ಇದೆ. ಸೊ ಇದೇ ವ್ಯೂ, ಎಷ್ಟು ಬ್ಯೂಟಿಫುಲ್ ಆಗಿದೆ ಗುರು. ಸೊ ಆ ಪಾತ್ವೇ ಇದೆಯಲ್ಲ, ಅದು ಇನ್ನೂ 2 ಕಾಟೇಜಿಗೆ. ಸೊ ಆ 2 ಕಾಟೇಜ್ ಅಲ್ಲಲ್ಲಿದೆ ನೋಡಿ. ಸೊ ಅದೇ ಪಾತ್ವೇ ಆ್ಯಂಡ್ ಕಾರ್ ಪಾರ್ಕಿಂಗ್ ಸ್ಪೇಸ್ ಇದು. ಇಷ್ಟು ಪಾರ್ಕಿಂಗ್ ಸ್ಪೇಸ್ ಇದೆ ಆಲ್ರೆಡಿ. 1 2 3 4 ಕಾರ್ ಇದೆ. ಇಲ್ಲೊಂದು ಹಾಕೋಬೋದು, ಅಷ್ಟೊಂದು ಸ್ಪೇಸಸ್ ಇದೆ. ಲೈಕ್ ಇದು ಮನೆ, ಲೈಕ್ ಅಂದರೆ ಲೈಕ್ ಅಲ್ಲಿ ಕೆಲಸಗಾರರು ಇವರೆಲ್ಲ ಸ್ಟೇ ಆಗೋಕ್ಕೋಸ್ಕರ ಅದು. ಆ್ಯಂಡ್ ದಿಸ್ ಇಸ್ ದ ವ್ಯೂ. ಎಂಥ ವ್ಯೂ ಗುರು, ಎಂಥ ವ್ಯೂ, ಬ್ಯೂಟಿಫುಲ್ ವ್ಯೂ. ಆ್ಯಂಡ್ ನಾನು ಹೇಳಿದ್ನಲ್ಲ, ನಾವು ಊಟ ಮಾಡೋದು ಅಂದರೆ ಲೈಕ್ ಇದು ಒಂಥರ ಡೈನಿಂಗ್ ಏರಿಯಾ ಅಂದ್ಬಿಟ್ಟು. ಇಂಥ ಜಾಗದಿಂದ ಊಟ ಮಾಡಿದ್ರೆ ಎಂಥ ಫೀಲ್ಸ್ ಗುರು, ಲೈಕ್ ಬ್ಯೂಟಿಫುಲ್ ಫೀಲ್ಸ್ ಗುರು. ನಾನು
ಲೈಕ್ ಚಿಕ್ಕಮಂಗ್ಳೂರ್ಗೆ ಇದು ನನ್ನ ಸೆಕೆಂಡ್ ಟೈಮ್ ನಾವು ಇಲ್ಲೇ ಪ್ರಿಫರ್ ಮಾಡಿದ್ವಿ. ಯಾಕಂದ್ರೆ ಲೈಕ್ ಫಸ್ಟ್ ಟೈಮ್ ಬಂದಾಗ ನಾನು ಸಿಕ್ಕಾಪಟ್ಟೆ ಫಿದಾ ಆಗ್ಬಿಟ್ಟಿದೆ. ಸೊ ಅದಕ್ಕೆ ಸೆಕೆಂಡ್ ಟೈಮು ಇಲ್ಲೇ ಪ್ರಿಫರ್ ಮಾಡೋಣ ಅಂದ್ಬಿಟ್ಟು ಲೈಕ್ ಅಂದ್ರೆ ಲೈಕ್ ತುಂಬಾ ಚೆನ್ನಾಗಿದೆ ಇವರು. ಲೈಕ್ ಸ್ಪೇಸ್ ಆಗಲಿ ಯಾವುದೇ ಆಗಲಿ, ಇವ್ರ ಆಂಬಿಯನ್ಸ್, ಇವ್ರ ಸರ್ವಿಸ್ ಪ್ರತಿಯೊಂದು ಬ್ಯೂಟಿಫುಲ್ ಆಗಿದೆ. ಸೊ ಅದಕ್ಕೆ ನಾವು ಇಲ್ಲೇ ಪ್ರಿಫರ್ ಮಾಡಿದ್ವಿ. ಮತ್ತೆ ಕನ್ವೀನಿಯಂಟ್ ಆಗಿದೆ, ಲೈಕ್ ಪರ್ ಡೇ ಚಾರ್ಜಸ್, ಪರ್ ಹೆಡ್ ಚಾರ್ಜಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಬನ್ನಿ ನೀವು ವಿಸಿಟ್ ಮಾಡಿ ಚಿಕ್ಕಮಂಗ್ಳೂರ್ಗೆ ಬಂದಾಗ, ಬಸ್ತಾರೆ ಹೋಮ್ ಸ್ಟೇ ಅಂಡ್ ರೆಸಾರ್ಟ್ಸ್ ಅಂದ್ಬಿಟ್ಟು. ಸೊ ಇಂಥ ವ್ಯೂ ಅಲ್ಲಿ ನೀವು ಇಂಥ ಜಾಗದಲ್ಲಿ ಕೂತ್ಕೊಂಡು ತಿಂಡಿ ಮಾಡೋದು, ಊಟ ಮಾಡೋದಾಗ್ಲಿ ಬ್ಯೂಟಿಫುಲ್. ಸೊ ಇದೇ ದಾರಿ, ಲೈಕ್ ನೀವು ಎಂಟ್ರಿ ಕೊಟ್ಟಾಗ ಹೀಗೆ ಎಂಟ್ರಿ ಕೊಟ್ಬಿಟ್ಟು ಸೀದಾ ಹಿಂಗೋಗಿ ಪಾರ್ಕಿಂಗ್ ಸ್ಪೇಸ್ಗೆ ಹೋಗ್ತೀರಾ. ನಾನು ಹೇಳಿದ್ನಲ್ಲ ಡೈನಿಂಗ್ ಏರಿಯಾ ನೋಡಿದ್ರು ಎಷ್ಟು ಬ್ಯೂಟಿಫುಲ್ ಆಗಿದೆ. ಲೈಕ್ ಆಲ್ಮೋಸ್ಟ್ ಒಂದು 12-13 ಫೀಟ್ ಹೈಟ್ ಇದೆ. ಅದ್ರ ಮೇಲೆ ಇನ್ನೊಂದು ಹಟ್ಟಲ್ಲಿದೆ. ಲೈಕ್ ಎರಡು ಕಡೆನೂ ಬ್ಯೂಟಿಫುಲ್ ಆಗಿ ಊಟ ಮಾಡ್ಬೋದು. ಸೊ ಈ ಕಡೆ ಬಂದಾಗ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಾನು ಹೇಳಿದ್ನಲ್ಲ, ಸೊ 2 ಕಾಟೇಜ್ ಇದೆ, ಒಂದು ಇಲ್ಲಿದೆ, ಇನ್ನೊಂದು ಅಲ್ಲಿದೆ. ಸೊ ಅದರದ್ದು ದಾರಿ ಇದು ಹೋಗ್ತಾ ಆಲ್ರೆಡಿ ಯಾವುದೋ ಫ್ಯಾಮಿಲಿ ಇದೆ. ಸೊ ಅದಕ್ಕೆ ಅಲ್ಲೋಗ್ಬಿಟ್ಟು ಟ್ರಬಲ್ ಮಾಡೋದು ಬೇಡ. ಸೊ ಹಾಗೆ ಈ ಕಡೆ ಬಂದಾಗ ಗುರು ವ್ಯೂ ನೋಡು ಗುರು, ಎಂಥ ವ್ಯೂ ಸೂಪರ್ ಆಗಿದೆ. ಸೊ ಇಲ್ಲಿ ಫೈರ್ ಕ್ಯಾಂಪ್ ಜಾಗ ಇದು. ಸೊ ತೋರಿಸ್ತೀನಿ ನೋಡಿ. ಲೈಕ್ ಇಲ್ಲಿ ಬಂದಾಗ ನಿಮಗೆ ಸಿಕ್ಕಾಪಟ್ಟೆ ಸ್ಪೇಸ್ ಇರುತ್ತೆ, ಲೈಕ್ ಎಂಜಾಯ್ ಮಾಡೋಕ್ಕೆ ನಿಮಗೆ ತುಂಬ ಆ್ಯಕ್ಟಿವಿಟೀಸ್ ಇದೆ. ಸೊ ಇಲ್ಲಿ ಡೈರೆಕ್ಟಾಗಿ ಬಂದಾಗ ಫೈರ್ ಕ್ಯಾಂಪ್ ಹಾಕ್ಬೋದು. ಇಲ್ಲಿ ತುಂಬ ಫ್ಯಾಮಿಲೀಸ್ ಎಲ್ಲ ಆರಾಮಾಗಿ ಕೂತ್ಕೊಂಡು ಫೈರ್ ಕ್ಯಾಂಪ್ ಎಂಜಾಯ್ ಮಾಡ್ಕೊಂಡು ಹಾಗೆ ಆ ಕಡೆ ಹೋದರೆ ನಾನು ಹೇಳಿದ್ನಲ್ಲ ಫುಡ್ ಡೈನಿಂಗ್ ಏರಿಯಾ, ಸೊ ಅಲ್ಲಿಂದ ಒಳ್ಳೆ ವ್ಯೂ. ಆ ಕಡೆ ಅಂತೂ ಬ್ಯೂಟಿಫುಲ್ ಆಗಿದೆ. ಸೊ ನಿಮಗೆ ಕಾರ್ ಪಾರ್ಕಿಂಗ್ ಸ್ಪೇಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಲೈಕ್ ಇಟ್ಸ್ ಅಂಡರ್ CCTV, ಲೈಕ್ ಕಂಪ್ಲೀಟಾಗಿ CCTV ಪ್ರೊಟೆಕ್ಷನ್ ಇದೆ. ತುಂಬ ಲೈಕ್ ಎಷ್ಟು ಕಾರ್ಸ್ ಇದೆ ಆಲ್ರೆಡಿ? 1, 2, 3, 4 ಕಾರ್ ಇದೆ. ಲೈಕ್ ಅಂದರೆ ನಿಮಗೆ ಕಾರ್ ಪಾರ್ಕಿಂಗ್ ಸ್ಪೇಸಸ್ಗೆಲ್ಲ ತಲೆನೇ ಕೆಡಿಸ್ಕೋಬೇಡಿ ಗುರು. ನಿಮಗೆ ಇಲ್ಲಿ ಬಂದಾಗ ಉಯ್ಯಾಲ ಎಲ್ಲ ಇದೆ ನೋಡಿ, ಆಲ್ರೆಡಿ ಇಲ್ಲಿ ಈ ಥರ ಇದೆ. ಲೈಕ್ ಆ ಕಡೆ ಹೋದಾಗ ನಿಮಗೆ ಫೈರ್ ಕ್ಯಾಂಪ್ ಇದೆ. ಸೊ ಪಾರ್ಕಿಂಗ್ ಸ್ಪೇಸ್ ಅಂತೂ ಸಿಕ್ಕಾಪಟ್ಟೆ ಇದೆ ಗುರು ಈ ಪ್ರಾಪರ್ಟಿಯಲ್ಲಿ. ಈ ಥರ ಗ್ರೀನರಿ ಇದೆ. ನಿಮಗೆ ಗೇಮ್ಸ್ ಆಡೋದಕ್ಕೆಲ್ಲ ತುಂಬ ಅಂದರೆ ಲೈಕ್ ತುಂಬ ಏನೋ ಡಿಫ್ರೆಂಟ್ ಗೇಮ್ಸ್ ಆಡ್ಬೋದು, ಲೈಕ್ ಕ್ರಿಕೆಟ್, ಬ್ಯಾಡ್ಮಿಂಟನ್. ಸೊ ಪ್ರತಿಯೊಂದು ಇವರು ಅಲ್ಲೊಂದು ಬಾಕ್ಸಲ್ಲಿ ತೋರಿಸ್ತೀನಿ, ಬಾಲ್ಲು ಅದು ಇದು ಅಂದರೆ ಲೈಕ್ ತುಂಬ ವೆರೈಟೀಸ್ ಇಟ್ಟಿದ್ದಾರೆ ಗೇಮ್ ಆಡೋಕ್ಕೋಸ್ಕರ. ಆ್ಯಂಡ್ ಅದೇ ಗುರು ನಾನು ಫಿದಾ ಆಗಿದೆ ಅಂದರೆ ಈ ಪ್ರಾಪರ್ಟಿಯಲ್ಲಿ ಅದು ಒಂದೇ. ಲೈಕ್ ಅಂದರೆ ತುಂಬ ಡಿಫ್ರೆಂಟ್ ಆಗಿದೆ. ಆ ಕಡೆ ಆ ವ್ಯೂ ನೋಡ್ಕೊಂಡು ಊಟ ಮಾಡೋದು, ಇಟ್ಸ್ ಲೈಕ್ ಡಿಫ್ರೆಂಟ್ ಗುರು. ನನ್ನ ಲೈಫಲ್ಲಿ ಇದು ಸೆಕೆಂಡ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಸೊ ಪ್ರತಿಯೊಂದು ದಿನಾನು ಇಲ್ಲಿ ಇರ್ಬೇಕಾದ್ರೆ ಒಂದೊಂದು ಮಿನಿಟ್, ಒಂದೊಂದು ಸೆಕೆಂಡ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದೆ. ನಾನು ನಿನ್ನೆ ಆ ವ್ಯೂ ಇಂದ ಆಲ್ಮೋಸ್ಟ್ ಆ ಕಡೆಗೆ ಲೈಕ್ ನಿಮಗೆ ಫಾಗ್ ಎಲ್ಲ ಲೈಕ್ ಫಾಗ್ ಬರುತ್ತೆ, ಹಾಫ್ ಅನ್ ಅವರ್ ಕೂತ್ಕೊಂಡ್ಬಿಟ್ಟಿದೆ. ಲೈಕ್ ಗೊತ್ತಾಗಿಲ್ಲ, ಬಿಕಾಸ್ ಅಷ್ಟೊಂದು ಮೈಂಡ್ ಸ್ಟ್ರೆಸ್ ಆಗಿತ್ತು. ಇಲ್ಲಿ ಆಚೆ ಬಂದಾಗ ಇಟ್ಸ್ ಲೈಕ್ ಬ್ಯೂಟಿಫುಲ್. ನಿಮಗೆ ಇಲ್ಲಿ ನೆಟ್ವರ್ಕ್ ಇಶ್ಯೂಸ್ ಇದೆ, ಬಟ್ ಸ್ಟಿಲ್ ವೈಫೈ ಇದೆ. ಲೈಕ್ ವೈಫೈ ಇರ್ಬೇಕಾದ್ರೆ ಇನ್ನೇನೇ ಗುರು, ನೆಟ್ವರ್ಕ್ ಆರಾಮಾಗಿ ವೈಫೈ ಕಾಲಿಂಗ್ ಕನೆಕ್ಷನ್ ಮಾಡ್ಕೊಂಡ್ಬಿಟ್ರೆ ಪ್ರತಿಯೊಂದು ಕಾಲು ಬರುತ್ತೆ. ಸೊ ಮತ್ತೆ ಇಂಥ ಜಾಗಕ್ಕೆಲ್ಲ ಬಂದಾಗ ನೆಟ್ವರ್ಕ್ ಬೇಕಿಲ್ಲ ಗುರು. ಯಾಕಂದರೆ ಲೈಫಲ್ಲಿ ಸಿಟಿ ಕಡೆ ಇದ್ದು ಸ್ಟ್ರೆಸ್ ಆಗಿ ನೀವು ಇಲ್ಲಿ ರಿಲ್ಯಾಕ್ಸ್ಗೋಸ್ಕರ ಬರ್ತೀರಾ. ಆ್ಯಂಡ್ ಎಮರ್ಜೆನ್ಸಿ ಪರ್ಪಸ್ಗೋಸ್ಕರ ವೈಫೈ ಇಸ್ ಇಂಪಾರ್ಟೆಂಟ್, ಬಟ್ ಸ್ಟಿಲ್ ಎಂಜಾಯ್ ಮಾಡಿ ಈ ಪ್ರಾಪರ್ಟಿಗೆ ಬಂದಾಗ. ನಾನು ಹೇಳಿದ್ನಲ್ಲ ನನ್ನ ಫ್ರೆಂಡ್ಸ್ ಜೊತೆ ಬಂದಿದೆ ಅಂದ್ಬಿಟ್ಟು, ಇನ್ನೊಬ್ಬ ವ್ಲಾಗರ್ ಇದ್ದಾನೆ ನನ್ನ ಬ್ಯಾಚಲ್ಲಿ. ಸೊ ಇಬ್ರು ವ್ಲಾಗರ್ಸ್ ಇದ್ದೀವಿ. ಅವನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಆಲ್ರೆಡಿ ಸುಮಾರು ವಿಡಿಯೋದಲ್ಲಿ. ಸೊ ಇವಾಗ ಡೈರೆಕ್ಟಾಗಿ ಅವನ ಹತ್ರ ಮಾತಾಡ್ಸೋಣ, ಮತ್ತೆ ಅವನ ಚಾನಲ್ಗೂ ಸಪೋರ್ಟ್ ಕೊಡಿ, ಸಾಥ್ ಕೊಡಿ. ಸೊ ಇರಿ ಅವ್ನು ಡೈರೆಕ್ಟಾಗಿ ಮಾತಾಡ್ಸ, ಮೈಕ್ ಅವ್ನಿಗೆ ಕೊಡೋಣ. ಮಚ್ಚಾ, ವೆಲ್ಕಮ್ ಟು ದ ಚಾನಲ್. ಹಲೋ, ಹಾಯ್, ನಮಸ್ಕಾರ. ನಾವು ಬೆನಿಲಿ ರೈಡರ್, ಎಕ್ಸ್ಪ್ಲೋರ್ ತಾಶಿಕ್ ಅವರೇ ನಮ್ಮ ಫ್ರೆಂಡ್. ಸೊ ಇಬ್ರು ಒಟ್ಟಿಗೆ ಯೂಟ್ಯೂಬ್ ಚಾನಲ್ ಎಲ್ಲ ಮಾಡ್ತೀವಿ. ಅವ್ರು ನಂಗೆ ಸಪೋರ್ಟ್ ಕೊಡ್ತಾರೆ, ನಾನು ಅವ್ರಿಗೆ ಸಪೋರ್ಟ್ ಕೊಡ್ತೀನಿ. ನೀವು ನಂಗೆ ಹಂಗೆ ಸಪೋರ್ಟ್ ಕೊಡ್ಬೇಕು ಅಂತ ವಿನಂತಿ ಮಾಡ್ತೀನಿ. ನನ್ನ ಚಾನಲ್ ಲಿಂಕ್ ಅವ್ರ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಪ್ಲೀಸ್ ಹೋಗಿ ವಿಡಿಯೋ ನೋಡಿ ಮತ್ತೆ ಫಾಲೋ ಮಾಡಿ. ಬೆನಿಲಿ ರೈಡರ್ ಅಂತಾನೆ ಚಾನಲ್ ಹೆಸರು ಇರೋದು. ಸೊ ಅವ್ರ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಥವಾ ಬೆನಿಲಿ ರೈಡರ್ ಅಂತ ಸರ್ಚ್ ಮಾಡಿ ಫಾಲೋ ಮಾಡಿ. ಥ್ಯಾಂಕ್ ಯು. ಓಕೆ, ಎಂತ ಕಂಟೆಂಟ್ಸ್ ಕೊಡ್ತೀಯ ಅದನ್ನು ಹೇಳ್ಬಿಡಪ್ಪ. ನಾವು ಆಲ್ಮೋಸ್ಟ್ ಎಲ್ಲಾ ತರ ಕಂಟೆಂಟ್ ಮಾಡ್ತೀನಿ. ನಾನು ಲಾಸ್ಟ್ ಇದ್ರ ತರ ಎಲ್ಲ ಗಣೇಶದು ಮಾಡ್ತೀವಿ, ಫುಡ್ ವ್ಲಾಗು ಮಾಡ್ತೀನಿ, ಬೈಕ್ ವ್ಲಾಗು ಮಾಡ್ತೀನಿ, ಟ್ರಾವೆಲಿಂಗ್ ಮಾಡ್ತೀನಿ. ಸೊ ಎಲ್ಲಾ ತರದ್ದು ಇರುತ್ತೆ. ನಿಮ್ಗೆ ಒಂದೇ ತರ ಕಂಟೆಂಟ್ ಮಾಡಿ ಬೋರ್ ಮಾಡಲ್ಲ ನಾನು ಆಡಿಯನ್ಸ್ಗೆ. ಸೊ ಗುರು, ಅವನ ಚಾನಲ್ಗೂ ಸಾಥ್ ಕೊಡಿ. ನನಗೆ ಹೇಗೆ ಸಾಥ್ ಕೊಡ್ತಾ ಇದ್ದೀರಾ ಅದೇ ತರ ಅವನಿಗೂ ಸಾಥ್ ಕೊಡಿ. ಒಟ್ಟಿಗೆ ಬೆಳೆಸಿ ಜೈ ಕರ್ನಾಟಕ. ಸೊ ನಾನು ಹೇಳಿದ್ನಲ್ಲ, ಇಲ್ಲಿ ಒಳಗಡೆ ಬಂದಾಗ ನಿಮ್ಗೆ ಡಿಫ್ರೆಂಟ್ ಅಂದ್ರೆ ಲೈಕ್ ಸ್ಪೋರ್ಟ್ಸ್ ಎಲ್ಲ ಆಡ್ಬೋದು ಅಂತ. ಸೊ ಅದೇ ಇದು. ನಿಮ್ಗೆ ಸೈಕಲ್ಸ್ ಇದೆ, ಸೊ ನೋಡ್ಬೋದು ಇಷ್ಟು ಸೈಕಲ್ಸ್ ಇದೆ, ಸೈಕ್ಲಿಂಗ್ ಮಾಡ್ಬೋದು. ಸೊ ಆ ಕಡೆ ಹಾಗೆ ಹೋದಾಗ ನಿಮ್ಗೆ ಆರ್ಚರಿ ಇದೆ, ಬ್ಯಾಡ್ಮಿಂಟನ್ ಇದೆ. ಸೊ ಪ್ರತಿಯೊಂದು ಗೇಮ್ಸ್ ಆಡೋದಕ್ಕೆ ನಿಮ್ಗೆ ಲೈಕ್ ಫೆಸಿಲಿಟೀಸ್ ಇದೆ. ಇಲ್ಲಿ ಮಕ್ಳು ಕರ್ಕೊಂಡ್ಬಂದ್ರು ಆರಾಮಾಗಿ ಎಂಜಾಯ್ ಮಾಡ್ಬೋದು ಇಂಥ ಜಾಗದಲ್ಲಿ. ಸೊ ನೋಡ್ಬೋದು ಫುಟ್ಬಾಲ್ ಇದೆ, ಲೈಕ್ ಬ್ಯಾಡ್ಮಿಂಟನ್ಸ್ ತುಂಬ ಇದೆ, ಕ್ರಿಕೆಟ್ ಇದೆ, ಬ್ಯಾಟ್ ಇದೆ, ಬಾಸ್ಕೆಟ್ ಬಾಲ್ ಇದೆ. ಲೈಕ್ ಸೈಕಲ್ಸ್ ನೋಡಿ ಎಷ್ಟು ಸೈಕಲ್ಸ್ ಇದೆ.
ಸೊ ಇಲ್ಲಿ ಬಂದಾಗ ನೀವು ಸ್ಪೋರ್ಟ್ಸು ಆಡ್ಬೋದು, ಯು ಕ್ಯಾನ್ ಎಂಜಾಯ್, ಒಳ್ಳೆ ಫುಡ್, ಒಳ್ಳೆ ನೇಚರ್, ಪ್ರತಿಯೊಂದನ್ನು ಇಲ್ಲಿ ಬಂದಾಗ ಲೈಕ್ ಯು ಕ್ಯಾನ್ ಎಂಜಾಯ್. ಸೊ ದಯವಿಟ್ಟು ಪ್ರಾಪರ್ಟಿ ವಿಸಿಟ್ ಮಾಡಿ. ಲೈಕ್ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಪ್ರತಿಯೊಂದನ್ನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಡಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ಗುರು, ಇವಾಗ ನಾನು ರೂಮ್ ಟೂರ್ ತೋರಿಸ್ತೀನಿ, ಯಾಕಂದರೆ ನಮ್ಮ ರೂಮು ಸಿಕ್ಕಾಪಟ್ಟೆ ಮೆಸ್ಸಿ ಆಗಿದೆ. ಅದಕ್ಕೆ ಹೊಸ ರೂಮ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಓಕೆ ಬ್ರೋ, ಹಾಕ್ಕೊಂತೀನಿ. ಸರಿ ಸರಿ. ಸೊ ಲೈಕ್ ಹೊಸ ರೂಮ್ ರಿಕ್ವೆಸ್ಟ್ ಮಾಡಿದ್ದೆ, ಸೊ ಆ ರೂಮಲ್ಲಿ ನಿಮಗೆ ಡೈರೆಕ್ಟಾಗಿ ತೋರಿಸ್ತೀನಿ. ಸೊ ಇದೇ ಆ ಕಾಟೇಜು, ಇದೊಂದು ಕಾಟೇಜು, ಅದೊಂದು ಕಾಟೇಜು, ಇಲ್ಲಿ ಡೈನಿಂಗ್ ಏರಿಯಾ, ಲೈಕ್ ಒಳಗಡೆ ಬಂದಾಗ ಈ ಥರ ಏರಿಯಾ. ಆ್ಯಂಡ್ ಬ್ಯೂಟಿಫುಲ್ ಗುರು, ನೇಚರ್ ಒಳಗಡೆನೆ ಹೋಗ್ತಾ ಇದ್ದಂಗೆ. ಕಾಟೇಜ್ ಅಂತೂ ಬ್ಯೂಟಿಫುಲ್. ಲೆಟ್ಸ್ ಗೆಟ್ ಇನ್ಸೈಡ್ ದ ಕಾಟೇಜ್. ಸೊ ಕಾಟೇಜಲ್ಲಿ ಬಂದಾಗ ನಿಮಗೆ ಫ್ರಂಟಲ್ಲಿ ಈ ಥರ ಜಾಗ ಇರುತ್ತೆ, ಲೈಕ್ ಸಿಟ್ಔಟ್ ಏರಿಯಾ ಥರ ಬ್ಯೂಟಿಫುಲ್ಲಾಗಿ ಎಂಜಾಯ್ ಮಾಡ್ಬೋದು ನೇಚರ್ನ. ಆರಾಮಾಗಿ ಸೈಡ್ ಚೇರ್ ಹಾಕ್ಕೊಂಡು ಕಂಪ್ಲೀಟ್ ಗ್ರೀನರಿ ಗುರು, ಸೂಪರ್ ವ್ಯೂ ಇದು. ಎಷ್ಟು ಬ್ಯೂಟಿಫುಲ್ ಆಗಿದೆ, ಲೈಕ್ ನಿಮಗೆ ಸಿಟ್ಔಟ್ ಜಾಗ ಇದು. ನಮ್ಮ ನೇಚರ್ ಜೊತೆ ಆಚೆ ಕೂತ್ಕೊಂಡು ಈ ಇನ್ಸೆಕ್ಟ್ ಸೌಂಡ್ಸ್ ಎಲ್ಲ ಕೇಳ್ಕೊಂಡು ಲೈಕ್ ಆ ಕೋಲ್ಡ್ ಬ್ರೀಸ್ ಗಾಳಿ ಎಲ್ಲ ತಗೊಂಡು ಬ್ಯೂಟಿಫುಲ್. ಸೊ ಲೆಟ್ಸ್ ಗೆಟ್ ಇನ್ಸೈಡ್ ದ ಪ್ರಾಪರ್ಟಿ. ದಿಸ್ ಇಸ್ ದ ರೂಮ್ ಟೂರ್. ಲೆಟ್ಸ್ ಗೆಟ್ ಇನ್ಸೈಡ್. ಸೊ ಇಲ್ಲಿ ನೋಡ್ಬೋದು, ಲೈಕ್ ಕಿಂಗ್ ಸೈಜ್ ಬೆಡ್ ಇದು, ಕ್ವೀನ್ ಸೈಜ್ ಬೆಡ್ ಇದು. ಸೊ ಆ ಕಡೆ ಒಂದು ಬೆಡ್ ಇದೆ ಕ್ವೀನ್ ಸೈಜು. ಸೊ ಆರಾಮಾಗಿ ಅಕೊಮಡೇಟ್ ಮಾಡ್ಕೋಬೋದು ಇಲ್ಲಿ ಬ್ಯೂಟಿಫುಲ್ ಆಗಿ. ಇದನ್ನ ಲೈಕ್ ಟಿಲ್ಟ್ ಮಾಡಿ ಇಟ್ಟಿದ್ದಾರೆ, ಇದು ಒಳ್ಳೆ ಅಂದರೆ ಲೈಕ್ ಕೂತ್ಕೊಳ್ಳೋ ಥರ ಜಾಗ ಅದನ್ನು ಮಾಡಿ ಇಟ್ಟಿದ್ದಾರೆ. ಸೊ ಅದು ಬೇಡ ಅಂತ ಅಂದರೆ ಇದನ್ನು ಪುಲ್ ಡೌನ್ ಮಾಡಿದ್ರೆ ಸೇಮ್ ಇದೇ ಥರ ಕಾಟ್ ಆಗಿಬಿಡುತ್ತೆ. ಸೊ ಈಗ 3 ಕಾಟ್ ಬ್ಯೂಟಿಫುಲ್ ಗುರು. ನನ್ನ ಮೊಬೈಲಲ್ಲಿ ಲೈಕ್ ಕವರೇ ಆಗ್ತಿಲ್ಲ, ಅಷ್ಟೊಂದು ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಒನ್ ಮೋರ್, ಈ ರೂಮ್ಸಲ್ಲಿ ಏನು ಇಷ್ಟ ಆಗಿದೆ ಅಂತ ಅಂದರೆ, ಈ ಸೈಡ್ ಬ್ಯಾಕ್ ಸೈಡ್ ವ್ಯೂ ಇದೆ ಗೊತ್ತಾ, ಲೈಕ್ ಗ್ಲಾಸಲ್ಲಿ ಮಾಡಿರೋದು, ಸಿಕ್ಕಾಪಟ್ಟೆ ಇಷ್ಟ ಗುರು. ಆ್ಯಂಡ್ ಒನ್ ಮೋರ್ ಇದೆ, ಇನ್ನೊಂದಿದೆ, ಅದು ಸ್ಪೆಷಲ್ ಆಗಿದೆ. ಲೈಕ್ ಈ ನೇಚರ್ ಇದೆ ಗೊತ್ತಾ, ಆರಾಮಾಗಿ ಇಲ್ಲಿ ಮಲ್ಕೊಂಡು ನೇಚರ್ನ ಎಂಜಾಯ್ ಮಾಡೋದು, ದಿಸ್ ಇಸ್ ಬ್ಯೂಟಿಫುಲ್. ಅಲ್ಲಿ ಲೈಕ್ ಇವ್ರ ಕಾನ್ಸೆಪ್ಟ್ ವೈಸ್ ಬ್ಯೂಟಿಫುಲ್ ಗುರು, ಒಳ್ಳೆ ಕಾಟೇಜು ಸಕ್ಕದಾಗಿದೆ. ನೋಡ್ಬೋದು ನೋಡಿ ಗುರು, ಇಂಥ ವ್ಯೂ ಅಲ್ಲಿ ಸಿಗುತ್ತೆ ಹೇಳಿ. ಆರಾಮಾಗಿ ಬೆಡ್ಡು, ಲೈಕ್ ಹಿಂದೆ ಹಾಗೆ ತಿರುಗಿದ್ರೆ ಲೈಕ್ ಡೈರೆಕ್ಟ್ ನಿಮಗೆ ನೇಚರೇ ಕಾಣುತ್ತೆ. ಇಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಗ್ಲಾಸ್ ಇದು, ಕಂಪ್ಲೀಟ್ ಗ್ಲಾಸಲ್ಲಿ ಸೂಪರ್ ಆಗಿದೆ ಗುರು. ಎಂಥ ವ್ಯೂ, ಮಾರ್ನಿಂಗ್ ಇಂಥ ವ್ಯೂ ಅಲ್ಲಿ ಎದ್ರೆ ಲೈಕ್ ಹಿಂಗೆ ಎದ್ದಿದ ತಕ್ಷಣ ಡೈರೆಕ್ಟಾಗಿ ನಾನು ಆಚೆ ಹೋದೆ ಅಂದರೆ ನೋಡ್ಬೋದು ಎಂಥ ವ್ಯೂ ಮಾರ್ನಿಂಗು. ಸೂಪರ್ ಗುರು. ಎಲ್ಲ ಕಡೆ ಗ್ರೀನರಿ, ಹಿಂದೇನೂ ಗ್ರೀನರಿ, ಮುಂದೇನೂ ಗ್ರೀನರಿ. ಲೈಕ್ ಮೇಲ್ಗಡೆ ಮಂಗಳೂರು ಟೈಲ್ಸ್ ಹಾಕಿದ್ದಾರೆ, ನೋಡ್ಬೋದು ನೋಡಿ. ಸೊ ಆ ನೇಚರ್ ಹಾಗೆ ಉಳಿಸಿದ್ದಾರೆ, ಆ ಫೀಲ್ ಹಾಗೆ ತರಬೇಕು ಅಂದ್ಬಿಟ್ಟು. ಸೊ ಅಲ್ಲಲ್ಲಿ ಈ ಥರ ಸ್ಲಾಟ್ಸ್ ಇದೆ, ಲೈಕ್ ಬಿಕಾಸ್ ಆ ಸನ್ಲೈಟ್ ಒಳಗಡೆ ಬರಲಿ ಅಂದ್ಬಿಟ್ಟು. ಆ್ಯಂಡ್ ನಿಮಗೆ ಲೈಕ್ ಇಲ್ಲೆಲ್ಲ ತುಂಬ ಪ್ಲಗ್ ಪಾಯಿಂಟ್ಸ್ ಇದೆ, ಅಂದರೆ ಲೈಕ್ ಯೂಸ್ ಮಾಡೋಕ್ಕೆ ಲ್ಯಾಪ್ಟಾಪ್ಸ್ ಅದು ಇದು ಯೂಸ್ ಮಾಡೋಕ್ಕೆ. ಆ್ಯಂಡ್ ಇಲ್ಲೊಂಥರ ಲೈಕ್ ಟೀಪಾಯ್ ಥರ ಸೆಟಪ್ ಇದೆ, ಲೈಕ್ 2 ಚೇರ್ ಇದೆ, ಸೇಮ್ ನಾರ್ಮಲ್. ಆ್ಯಂಡ್ ಇಲ್ಲೂ ಅಷ್ಟೇ ತುಂಬ ಲೈಕ್ ನಿಮಗೆ ಸ್ವಿಚ್ ಬೋರ್ಡ್ಸ್ ಅದು ಇದು ಎಲ್ಲ ಇದೆ. ಆ್ಯಂಡ್ ನಿಮ್ಮ ಲಗೇಜಸ್ ಎಲ್ಲ ಇಡೋಕ್ಕೋಸ್ಕರ ಯು ಹ್ಯಾವ್ ಅ ಎಕ್ಸ್ಟ್ರಾ ಸ್ಪೇಸ್, ಅದನ್ನು ತೋರಿಸ್ತೀನಿ. ಲೈಕ್ ಇಷ್ಟು ಸ್ಪೇಸ್ ಇದೆ, ಲೈಕ್ ನೋಡ್ಬೋದು ಆರಾಮಾಗಿ ಲಗೇಜು ಆ್ಯಂಡ್ ಹ್ಯಾಂಗರ್ಸ್ ಎಲ್ಲ ಇದೆ, ಲೈಕ್ ನಿಮ್ಮ ಕ್ಲಾತ್ಸ್ ಎಲ್ಲ ಹ್ಯಾಂಗ್ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ಮೆನಿ ಥಿಂಗ್ಸ್. ಯಸ್, ಯು ಹ್ಯಾವ್ ಅ ಡಸ್ಟ್ಬಿನ್ ಲೈಕ್ ನಾರ್ಮಲ್. ಆ್ಯಂಡ್ ಪಿಲ್ಲೋ, ಬೆಡ್ಶೀಟ್ಸ್ ಅದು ಇದು ಎಲ್ಲ ಇದೆ. ಆ್ಯಂಡ್ ಈ ಸೈಡ್ ಬಂದಾಗ ಹೆಲೋ ಹೈ. ಸೊ ಈ ಸೈಡ್ ಬಂದಾಗ ಯು ಹ್ಯಾವ್ ಅ ವ್ಯಾನಿಟಿ ಮಿರರ್, ಲೈಕ್ ಡ್ರೆಸ್ ಅಪ್ ಆಗೋಕ್ಕೆ. ಆ್ಯಂಡ್ ಬ್ಯೂಟಿಫುಲ್. ಆ್ಯಂಡ್ ಐ ಆಮ್ ಶೂಟಿಂಗ್ ಎನ್ ಐಫೋನ್. ತುಂಬ ಜನ ಕೇಳಿದ್ರು, ಬ್ರೋ ಯಾವ್ದ್ರಲ್ಲಿ ವೀಡಿಯೋ ಮಾಡ್ತೀರಾ ಅಂದ್ಬಿಟ್ಟು. ಬ್ರೋ ಐ ಪ್ರಿಫರ್ ಐಫೋನ್. ಆ್ಯಂಡ್ ಎಡಿಟಿಂಗ್ ಬಂದು ಪ್ರೀಮಿಯರ್ ಪ್ರೋ ಅಲ್ಲಿ ಮಾಡ್ತೀನಿ. ಐ ಹ್ಯಾವ್ ಮ್ಯಾಕ್ಬುಕ್ ಪ್ರೋ, ಸೊ ಅದರಲ್ಲಿ ಎಡಿಟ್ ಮಾಡ್ತೀನಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಮೀ. ದೆನ್ ಲೆಟ್ಸ್ ಗೋ ಹಿಯರ್. ಸೊ ಹಾಗೆ ಈ ಕಡೆ ಬಂದಾಗ ಸೊ ಈಗ ನಾನು ಹೇಳಿದ್ನಲ್ಲ ಆಲ್ರೆಡಿ ಸ್ಟಾರ್ಟಿಂಗಲ್ಲೇ ಲೈಕ್ ಇನ್ನೊಂದಿದೆ ಇವ್ರದ್ದು ಅಂದ್ಬಿಟ್ಟು, ಲೈಕ್ ಇದನ್ನ ಕಂಪೇರ್ ಮಾಡಿ ನಾನು ನಿಮ್ಗೆ ಹೇಳಿದ್ನಲ್ಲ. ಸೊ ಗ್ಲಾಸ್ದು ವಾಶ್ರೂಮಲ್ಲೂ ಒಂದಿದೆ ಗುರು. ಗೆಟ್ ಇನ್ಸೈಡ್ ದ ವಾಶ್ರೂಮ್. ನಾನು ಲೈಟ್ ಏನೂ ಆನ್ ಮಾಡಿಲ್ಲ. ಸೊ ವಾಶ್ರೂಮಲ್ಲಿ ಏನು ಸ್ಪೆಷಾಲಿಟಿ ಅಂತ ಅಂದರೆ, ನೀವೆಲ್ಲ ಕೇಳ್ಬೋದು ವಾಶ್ರೂಮಲ್ಲಿ ಏನು ಸ್ಪೆಷಾಲಿಟಿ ಇದೆ ಅಂದ್ಬಿಟ್ಟು. ಅಲ್ಲಿ ಶೋ ಯು. ಮೇಲ್ಗಡೆ ಗ್ಲಾಸ್ ಗುರು. ಸೊ ನೋಡ್ಬೋದು ನೋಡಿ, ದಿಸ್ ಇಸ್ ದ ವಾಶ್ರೂಮ್. ಸೊ ಒಳಗಡೆ ನಾನು ಲೈಟ್ ಏನೂ ಹಾಕಿಲ್ಲ, ಲೈಕ್ ಇಷ್ಟು ಬ್ರೈಟ್ ಆಗಿದೆ. ಸೊ ಇಲ್ಲಿ ಲೈಟ್ ಹಾಕಿದ್ದೀನಿ, ಸೊ ಲೈಟ್ ಇದೆ ಇಲ್ಲಿ. ಒಳಗಡೆ ಲೈಟ್ ಆನೇ ಮಾಡಿಲ್ಲ. ಸೊ ಎಷ್ಟು ಬ್ರೈಟ್ ಆಗಿದೆ ಅಂತ ಅಂದರೆ ಇಟ್ಸ್ ಬಿಕಾಸ್ ಆಫ್ ದಿಸ್ ಗ್ಲಾಸ್. ನೋಡಿ ಈ ಗ್ಲಾಸಿಂದ ಅದು ಎಷ್ಟು ಬ್ಯೂಟಿಫುಲ್ ಆಗಿದೆ.
ಇವ್ರ ಕಾನ್ಸೆಪ್ಟ್ ಇದೆ ಈಗ ಫಿದಾ ಆಗ್ಬಿಟ್ಟಿದೆ. ಈ ಬ್ಯಾಕ್ ಸೈಡ್ ಇದೆ ಗೊತ್ತಾ, ಈ ಗ್ಲಾಸಿಗೆ ಸಿಕ್ಕಾಪಟ್ಟೆ ಫಿದಾ ಆಗ್ಬಿಟ್ಟಿದೆ. ಫಸ್ಟ್ ಟೈಮ್ ನಾನು ಬಂದಾಗ ಅಷ್ಟು ಖುಷಿ ಆದ, ಅಂದ್ರೆ ನೇಚರ್ ಅಲ್ಲೇ ಎಂಜಾಯ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು, ಐ ಮೀನ್ ನೇಚರ್ ಅಲ್ಲೇ ನೀವು ಇರ್ತೀರಾ, ದಾಟ್ ಈಸ್ ಬ್ಯೂಟಿಫುಲ್. ಒಳ್ಳೆ ಕಾನ್ಸೆಪ್ಟ್ ಇದು. ಆ್ಯಂಡ್ ನಾರ್ಮಲ್ ಯು ಹ್ಯಾವ್ ಅ ಕಬೋರ್ಡ್ ಆ್ಯಂಡ್ ಇಲ್ಲಿ ವಾಶ್ ಮೆಷಿನ್ ಇದೆ ಆ್ಯಂಡ್ ಇಲ್ಲೊಂದು ಮಿರರ್ ಬೇರೆ ಇದೆ. ವೇಟ್, ಇಲ್ಲೊಂದು ಮಿರರ್ ಬೇರೆ ಇದೆ ಆ್ಯಂಡ್ ಯು ಹ್ಯಾವ್ ಲೈಟ್ಸ್ ಅಷ್ಟೇ ಬ್ಯೂಟಿಫುಲ್ ಡಿಸೈನ್ಸ್, ವೆಂಟಿಲೇಷನ್ಸ್, ಲೈಕ್ ಎವ್ರಿಥಿಂಗ್ ಇಸ್ ಆರ್. ಲೈಕ್ ಏನಿಲ್ಲ ಇದರಲ್ಲಿ, ಈ ಕಾಟೇಜಲ್ಲಿ ಏನಿಲ್ಲ. ಲೈಕ್ ವಾಶ್ರೂಮ್ ತೋರಿಸಿದಾಯಿತು, ಪ್ರತಿಯೊಂದು ಇದೆ ಗುರು ಈ ಕಾಟೇಜಲ್ಲಿ, ಏನಿಲ್ಲ ಅನ್ನೋದಿಲ್ಲ. ನಿಮಗೆ ನೇಚರ್ ಜೊತೆ ಎಂಜಾಯ್ ಮಾಡ್ಬೋದು, ಗೇಮ್ಸ್ ಆಡ್ಬೋದು ಆ್ಯಂಡ್ ಈ ಥರ ವ್ಯೂ, ವಾಟ್ ಎಲ್ಸ್, ಆರಾಮಾಗಿ ಬರ್ಬೋದು, ಟೈಮ್ ಸ್ಪೆಂಡ್ ಮಾಡ್ಬೋದು, ಫ್ರೆಂಡ್ಸ್ ಜೊತೆ ಚಿಲ್ ಔಟ್ ಮಾಡ್ಬೋದು. ಸೊ ಇದೇ ರೂಮ್ ಟಾರ್, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡ್ಬೋದಲ್ಲ. ಆ್ಯಂಡ್ ಯು ಹ್ಯಾವ್ ಅ ಫ್ಯಾನ್. ಟಾಪ್ ಮೋಸ್ಟ್ ಬಂದು ನಿಮಗೆ ಮಂಗಳೂರು ಟೈಲ್ಸಲ್ಲಿ ಮಾಡಿ ಇಟ್ಟಿದ್ದಾರೆ, ಸಖತ್ತಾಗಿದೆ ಗುರು. ಐ ಮೀನ್ ಲವ್ ವಿತ್ ದಿಸ್ ಕಾಟೇಜ್. ಸೊ ಗುರು, ಈ ಪ್ರಾಪರ್ಟಿ ಟೂರ್ ತೋರಿಸಿದ್ದೀನಿ, ರೂಮ್ ಟೂರ್ ತೋರಿಸಿದ್ದೀನಿ ಆ್ಯಂಡ್ ಐ ಆಮ್ ಇನ್ ಲವ್ ವಿತ್ ದಿಸ್ ಪ್ರಾಪರ್ಟಿ. ಪ್ರಾಪರ್ಟಿ ಹೆಸರು ಬಂದು ವಸ್ತಾರೆ ಹೋಮ್ ಸ್ಟೇ ಆ್ಯಂಡ್ ರೆಸಾರ್ಟ್ಸ್. ಇನ್ನೊಂದ್ಸತಿ ಹೇಳ್ತೀನಿ, ಲೈಕ್ ಇದು ನಮ್ಮ ಚಿಕ್ಕಮಂಗ್ಳೂರು ಬಸ್ ಸ್ಟಾಪಿಂದ ಲೈಕ್ 14 ಕಿಲೋಮೀಟರ್ಸ್ ಇದೆ. ಲೈಕ್ 14 ಕಿಲೋಮೀಟರ್ಸ್ ಇಸ್ ಅ ಲಾಂಗ್ ಡಿಸ್ಟೆನ್ಸ್, ಬಟ್ ಸ್ಟಿಲ್ ಅದು ಟ್ರಾವೆಲ್ ನೀವು ಮಾಡಿದ್ರಿ ಅಂತ ಅಂದರೆ ಇಟ್ಸ್ ವರ್ತ್ ಇಟ್. ಸೊ ನೀವು 14 ಕಿಲೋಮೀಟರ್ಸ್ ಅಂದ್ಬಿಟ್ಟು ಮೈಂಡಲ್ಲಿ ಇಟ್ಕೋಬೇಡಿ, ಬಿಕಾಸ್ ಟ್ರಾವೆಲ್ ಮಾಡಿದ್ರೇ, ಲೈಕ್ ಯಾವ್ದಾರು ಒಂದು ಸ್ಪಾಟ್ಗೆ ಹೋಗಬೇಕು ಅಂತ ಅಂದರೆ ಯು ನೀಡ್ ಟು ಟ್ರಾವೆಲ್ ಮಾಡಿದ್ರೇ ಅದರದ್ದು ಒಂದು ಲೈಕ್ ವರ್ತ್ ಅಂತ ಅನ್ಸೋದು. ಲೈಕ್ 14 ಕಿಲೋಮೀಟರ್ಸ್ ನೀವು ಟ್ರಾವೆಲ್ ಮಾಡ್ಕೊಂಡು ಬಂದ್ರಿ ಅಂದರೆ ಲೈಕ್ ಇಟ್ಸ್ ವರ್ತ್ ಇಟ್. ಆ್ಯಂಡ್ ಒನ್ ಮೋರ್, ಇದು ಅವ್ರದ್ದು ಸ್ಪಾನ್ಸರ್ ವಿಡಿಯೋ ಅಂತೂ ಅಲ್ಲ, ನನ್ನ ಮನಸ್ಸಲ್ಲಿ ಏನು ಅನ್ನಿಸ್ತು ಅದನ್ನು ನಾನು ವಿಡಿಯೋ ಮಾಡಿದ್ದೀನಿ. ಆ್ಯಂಡ್ ದಿಸ್ ಇಸ್ ದಿ ಪ್ರಾಪರ್ಟಿ. ನನಗಂತೂ ಸಿಕ್ಕಾಬಡೆ ಇಷ್ಟ ಆಗಿದೆ ಈ ಪ್ರಾಪರ್ಟಿ. ಸೊ ಪ್ರತಿ ಸತಿ ಚಿಕ್ಕಮಂಗ್ಳೂರಿಗೆ ಬಂದಾಗ ನಾನು 100% ಇದೇ ಪ್ರಾಪರ್ಟಿ ಪ್ರಿಫರ್ ಮಾಡ್ತೀನಿ. ಇಟ್ಸ್ ಬಿಕಾಸ್ ಆಫ್ ಇಟ್ಸ್ ನೇಚರ್ ಆ್ಯಂಡ್ ಸರ್ವಿಸ್ ಆ್ಯಂಡ್ ಇದು ಲೊಕೇಶನ್ ಬ್ಯೂಟಿಫುಲ್ ಗುರು, ಸಿಕ್ಕಾಬಡೆ ಇಷ್ಟ ಆಗ್ಬಿಟ್ಟಿದೆ. ಲೈಕ್ ನಾಳೆ ಹೊರಡ್ತೀವಿ ಅಂತ ಅನ್ಸುತ್ತೆ. ಇಟ್ಸ್ ಟುಡೇ ಸ್ಯಾಟರ್ಡೇ, ನಾಳೆ ಹೊರಡ್ತೀವಿ. ಈ ವಿಡಿಯೋ ಶೂಟ್ ಮಾಡ್ತಾ ಇರೋ ಡೇಟ್ ಬಂದು 5th ಅಕ್ಟೋಬರ್ ಸ್ಯಾಟರ್ಡೇ ಮಾರ್ನಿಂಗ್ 8:35. ನನ್ನ ಕೂದಲೆಲ್ಲ ಹೆಂಗೆಂಗೋ ಆಗ್ಬಿಟ್ಟಿದೆ. ಇಟ್ಸ್ ಬಿಕಾಸ್ ಆಫ್ ಲೈಕ್ ನೈಟು ಸಿಕ್ಕಾಬಡೆ ಮಳೆ ಬಂದಿತ್ತು, ನೆಂದಾಡ್ಬಿಟ್ಟಿದ್ವಿ. ಸೊ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಮುಂದಿನ ಬ್ಲಾಗ್ ತನಕ ಟೇಕ್ ಕೇರ್, ಬಾಯ್, ಸಿ ಯು.